ನೀವು ಇವರು ಮಾತಾಡ್ಕೊಂಡಿಲ್ಲ, ಅವ್ರು ಇನ್ನೊಬ್ಬನಿಗೆ ಹೇಳಿ ಅವ್ರು ಹಿಂಗೆ ಹೋಗಿ ತಿರ್ಗಿ ವಾಪಸ್ ಹಿಂಗೆ ಬರುತ್ತೆ. ಅಲ್ಲೇ ಇದೆ, ಸರ್ಕಲಲ್ಲೇ ಇದೆ. ನಾನು ಅದನ್ನೇ ಹೇಳಿದ್ದು, ಸೆಂದಾಮರೈ ಕಣ್ಣನ್ 19 ಎನ್ಕೌಂಟರ್ ಮಾಡಿದ್ದಾರೆ ವೀರಪ್ಪನ್ ಸಾಯಿಸಿ. ನಮ್ಮ ಶಂಕರ್ ಬಿದ್ರಿ ಸಾಹೇಬ್ರು ಅವ್ರ ಅಂಟ್ರಲ್ಲಿ ಒಂದು 45 ಹೋಗಿದೆ. ಟಾಡಾಲ್ ಹಿಡ್ದಾಕ್ಬಿಟ್ಟಿರ್ತಾರೆ, ಇಲ್ಲಾಂದ್ರೆ ಸಾಯಿಸಾಕ್ಬಿಡ್ತಾರೆ. ಅದಾದ್ಮೇಲೆ ಒಂದು ದೊಡ್ಡ ಗ್ಯಾಂಗ್ ಒಳಗಡೆ ಬರೋದೇ ಇದು. ಈ ಗ್ಯಾಂಗ್ 20 ಜನ ಬ್ರೋಕ್ ಆಗಿದ್ದ. ಅವನ್ನ ಅದೇ ಈ ಕ್ಯಾರೆಕ್ಟರ್ಗಳು ಹೋಗಿ ಅವನ್ನ ಉಸ್ಪೆತ್ತಿ ಅವನಿಗೆ ಸ್ವಲ್ಪ ಕೀ ಕೊಟ್ಟು ಅಣ್ಣವ್ರನ್ನ ಸಿದ್ಧಾರ್ಥ್ ತುಂಬ ಕೊಟ್ಟಿದ್ದಾರೆ, DK ಶಿವಕುಮಾರ್ ಕಳಿಸಿದ್ದಾರೆ, RV ದೇವರಾಜು ಕೊಟ್ಟಿದ್ದಾರೆ. ಅದಾದ್ಮೇಲೆ ಸುಮಾರು ಜನ ಕಲೆಕ್ಟ್ ಮಾಡಿ ತಲೆ ಎಲ್ಲ ಅದೆಲ್ಲ ಆದ್ಮೇಲೆ ಅವರು ಇದ್ರಲ್ಲಿ ಇರ್ತಾರೆ. ಅಪ್ಪು ಫಾರ್ಮ್, ಪುನೀತ್ ಫಾರ್ಮ್ ಇರ್ತಲ್ಲ, ಗೊತ್ತಲ್ಲ, ಚೈನಲ್ಲಿ ಹೊಡೆದಿರೋದು, ಸೈಕಲ್ ಚೈನಲ್ಲಿ. ಯಾರಿವನು? ಈ ವೀರಪ್ಪನ್ ಹತ್ಯೆ ಆಯಿತು ಅಂದ ದಿನದಿಂದ ಇವತ್ತಿನವರೆಗೂ ಸಾಕಷ್ಟು ಚರ್ಚೆ ಇದೆ ಅದ್ರ ಬಗ್ಗೆ. ಪೊಲೀಸರ ಗುಂಡಿಗೆ ಅವರು ಸತ್ತಿದ್ದ ಅನ್ನೋದ್ರ ಬಗ್ಗೆ ನೀವು ನೋಡಿರ್ತೀರಾ, ಅದು ಹೇಳೋದೇ ಬೇಡ. ಅದ್ರ ಬಗ್ಗೆ ಪರ್ಸ್ಪೆಕ್ಟಿವ್ ಅಲ್ವಾ, ಅದ್ರ ವಿಷಯ ಹೇಳ್ಬಿಡ್ತೀನಿ. ಯಾಕೆ ನಾನು ಅದನ್ನು ಪೊಲೀಸ್ ವರ್ಷನ್ ಹೇಳಿದ್ನ ನಂಬದೆ ಅಂದರೆ, ಇದರಲ್ಲಿ ಪೊಲೀಸವ್ರನ್ನ ಬಿಟ್ಕೊಳ್ಳೋಣ, ಸೈಡ್ ಇಟ್ಕೊಳ್ಳೋಣ. ಓಕೆ, ಕೊಳತ್ತೂರು ಮಣಿಯವ್ರನ್ನ ತಗೊಳ್ಳೋಣ. ಕೊಳತ್ತೂರು ಮಣಿಯವರು, ನೀವೇ ಕೊಳತ್ತೂರು ಮಣಿ, ನಿಮ್ಮನ್ನು ಹೋಗಿ ನಾನು ಭೇಟಿ ಮಾಡಿದಾಗ ಈ ಡೆತ್ ಹಿಂದ್ಗಡೆ ಏನಿದೆ ಸರ್ ಅಂತ ಕೇಳ್ತೀನಿ. ನೀವೇನು ಮಾಡ್ತೀರಾ? ಇಲ್ಲ, ನನಗೂ ಒಂದು ಸ್ವಲ್ಪ ಸಂದೇಹ ಆಯಿತು, ಅದಕ್ಕೋಸ್ಕರ ಅವ್ರ ಹೆಸರೇನು ಸುಧನ್ವನ್ ಕೇಳಿದೆ. ಸುಧನ್ವ ಹೇಳಿದ್ರು, ಹೌದು ನನಗೂ ಸಂದೇಹ ಇದೆ, ಈ ಥರ ಏನೋ ಆಯಿತು ಅಂತೇಳಿ ಅಮೀನ್ನ ಕೇಳಕ್ಕೆ ಹೇಳಿದ್ರು. ಅಮೀನ್ ಹತ್ರಕ್ಕೆ ಹೋದೆ. ಅಮೀನ್ನ ಕೇಳಿದಾಗ ಅವರು ಇನ್ನೊಬ್ರು ಚೇತನ್ ಅನ್ನೋರನ್ನ ಹೇಳಿದ್ರು. ಆಮೇಲೆ ಚೇತನ್ ಹತ್ರ ಹೋದೆ, ಯಾರು ಹೇಳಿದ್ರು ಅಂತ. ಅದಾದಮೇಲೆ ಅವರು ಇನ್ನೊಬ್ಬ ಸಂತೋಷ್ ಅಂತಿದ್ದಾನೆ, ಅವನು ಹೇಳ್ದ. ಸಂತೋಷ್ ಹತ್ರ ಹೇಳಿದೆ. ಸಂತೋಷ್ ಹೇಳ್ದ, ಹೌದು ನನಗೂ ಇದಿದೆ. ಮುರಳಿ ಹತ್ರ ಮುರಳಿಗೆ ಗೊತ್ತಿದೆ ವಿಷಯ. ಮುರಳಿ ಹತ್ರ ಹೋದೆ. ಮುರಳಿನ ಕೇಳಿದಾಗ ನೋಡಿದ್ರೆ ತಿರ್ಗಿ ಅಶೋಕ್ ಹೇಳಿದ್ದು ನನಗೆ ಈ ವಿಷಯ ನಿಗೂಢ ಇದೆ ಅಂತ. ಯಾರು ಹೇಳಿದ್ರು? ಅಶೋಕ್ ಹೇಳಿದ್ರು ನನಗೆ ಅಂತ. ಎಲ್ಲಿಗೆ ಬಂದು ನಿಲ್ತಿದ್ದು? ತಿರ್ಗಾ ಅಲ್ಲಿಗೆ ಬಂದು ಎಲ್ಲಿಂದ ಶುರುವಾಗಿತ್ತು ಎಲ್ಲರೂ ಹೇಳ್ತಾ ಇದ್ದಾರೆ. ಹೇಳಿರೋದೆಲ್ಲ ಹಿಂಗೆ ಇದೆ. ಅವನು ಹೇಳ್ದ, ಸುಧನ್ವ ಹೇಳಿದ್ರು, ಸುಧನ್ವಿಂದ ಅಮೀನ್ ಹೇಳಿದ್ರು, ಅಮೀನಿಂದ ಚೇತನ್ ಹೇಳಿದ್ರು, ಚೇತನಿಂದ ಮುರಳಿ ಹೇಳಿದ್ರು, ಮುರಳಿಯಿಂದ ಸಂತೋಷ್ ಹೇಳಿದ್ರು, ಸಂತೋಷದಿಂದ ಮತ್ತೆ ವಾಪಸ್ ಯಾರಿಗೆ ಬರ್ತದೆ? ಅಶೋಕ್ಗೆ ಬರ್ತದೆ. ನೀವು ಇವರು ಮಾತಾಡ್ಕೊಂಡಿಲ್ಲ, ಅವ್ರು ಇನ್ನೊಬ್ಬನಿಗೆ ಹೇಳಿ ಅವ್ರು ಹಿಂಗೆ ಹೋಗಿ ತಿರ್ಗಿ ವಾಪಸ್ ಹಿಂಗೆ ಬರುತ್ತೆ. ಅಲ್ಲೇ ಇದೆ, ಸರ್ಕಲಲ್ಲೇ ಇದೆ. ಓಕೆ, ನೋಡಿದವರು ಯಾರಿಲ್ಲ, ಕರ್ಕೊಂಬಂದವರು ಯಾರಿಲ್ಲ. ಎಲ್ಲ ಈ ಥರ. ಅವನು ಹೇಳ್ದ, ನೀನು ಅವತ್ತೇನಪ್ಪ ಇದ್ದೆ? ಇಲ್ಲ, ಇವನು ಹೇಳ್ದ. ಹೇಳುವವರು ಏನಂದರೆ ಮೂರನೇ ಕಿವಿಗೆ ಮಾತು ಬೀಳೋದು. ನೀವು ನೋಡಿ, ಅದರಲ್ಲಿ ಒಂದು ಡೈಲಾಗ್ ಕೂಡ ಇಟ್ಟಿದ್ದೀನಿ. DG ವಿಜಯಕುಮಾರ್ ಮತ್ತು ಸೆಂದಾಮರೈ ಕಣ್ಣನ್ ಮಾತಾಡ್ತಾರೆ. ಕಣ್ಣನ್, ಇವಾಗ ನಾವೇನಾದರೂ ಈ ಪ್ಲ್ಯಾನಲ್ಲಿ ಮಿಸ್ ಆದರೆ ಒಂದು ನೀವು ಹೇಳಬೇಕು, ಇಲ್ಲ ನಾನು ಹೇಳಬೇಕು. ಇವಾಗ ಇಬ್ಬರೇ ಇರೋದು. ಕರೆಕ್ಟ್. ಇದು ಸೀಕ್ರೆಟ್. ನೀವು ಅದರಲ್ಲಿ ಅಶೋಕರನ್ನ ಕುಂಡಿಸ್ಕೊಂಡ್ರೆ ಅದು ಮೀಟಿಂಗ್, ಅದು ಸೀಕ್ರೆಟ್ ಆಗಲ್ಲ. ಯಾಕಂದರೆ 3 ಜನ ಆಗೋಯ್ತು. 3 ಜನದಲ್ಲಿ ಯಾರು ಕೆಮ್ಮಿದ್ರು ಅಂತ ಆಚೆ ಗೊತ್ತಾಗಲ್ಲ. ನಾನು ತಿಳ್ಕೊಳ್ತೀನಿ ಇವರಿಬ್ಬರಲ್ಲಿ ಯಾರೋ ಒಬ್ರು ಕೆಮ್ಮಿದ್ದಾರೆ ಅಂತ. ನೀವು ಅಂದ್ಕೊಳ್ತೀರಿ ಇವರಿಬ್ಬರಲ್ಲಿ ಯಾರೋ ಒಬ್ರು ಕೆಮ್ಮಿದ್ದಾರೆ ಅಂತ. ಅವ್ರು ಹೇಳ್ತಾರೆ ನೀವು ಇಬ್ಬರಲ್ಲಿ ಯಾರೋ ಒಬ್ರು ಕೆಮ್ಮಿದ್ದೀರ. ಇಬ್ಬರೇ ಇದ್ದರೆ ಒಂದು ನೀವು ಹೇಳಬೇಕು, ಇಲ್ಲ ನಾನು ಹೇಳಬೇಕು. ನಾನು ಹೇಳಿಲ್ಲ ಅಂದರೆ ನೀವೇ. ದಟ್ ಈಸ್ ಸೀಕ್ರೆಟ್. ಇಬ್ಬರಿದ್ರೆ ಮಾತ್ರ ಸೀಕ್ರೆಟ್. 3 ಜನ ಬಂದರೆ ಮೀಟಿಂಗ್ ಇಷ್ಟೇ. ಯಾರು ಐ ವಿಟ್ನೆಸ್ಗಳಿಲ್ಲ. ಅವತ್ತಲ್ಲಾಗಿದ್ದು ನಿಜ, ಹೊಡೆದಿದ್ದು ನಿಜ, ಮಜ್ಜಿಗೆ ಕೊಟ್ಟಿದ್ದು ನಿಜ. ಅವನ್ನ ತಿರ್ಗಾ ಪೊಲೀಸರು ಹೊಡೆದಾಕ್ಬಿಟ್ಟಿದ್ದು ನಿಜ. ಅದೆಲ್ಲ ಒಂದು ದೊಡ್ಡ ಕತೆ. ಅದೆಲ್ಲ ಹೌದಲ್ವಾ? ಯಾರು ಅಲ್ಲೂ ಸ್ಟಾಕ್ ಮಾಡ್ತಿರ್ತಾರೋ ಮಿಲಿಟರಿ ಪ್ಲೇಯರು ಅವ್ನು ಹೊಡೆದಾಕ್ತಾರೆ ತಿರ್ಗಾ ಪೊಲೀಸರು. ನಾನು ಅದನ್ನೇ ಹೇಳಿದ್ದು, ಸೆಂದಾಮರೈ ಕಣ್ಣನ್ 19 ಎನ್ಕೌಂಟರ್ ಮಾಡಿದ್ದಾರೆ ವೀರಪ್ಪನ್ ಸಾಯಿಸಿ. ವೀರಪ್ಪನನ್ನು ಸಾಯಿಸೋಕ್ಕೆ ಅದಕ್ಕಿಂತ ಮೊದಲು 19 ಎನ್ಕೌಂಟರ್ ಟೋಟಲ್. ಅವನ್ನ ಹೊಡೆದಾಕಿದ್ಮೇಲೆ 1 ಜನ ಹೊಡೆದಾಕ್ತಾರೆ. ಟೋಟಲ್ 19 ಡೆತ್ಸ್ ಹ್ಯಾವ್ ಹ್ಯಾಪನ್ಡ್ ಸರೌಂಡಿಂಗ್ ವೀರಪ್ಪನ್. ಆ ಟೈಮ್ ಸ್ಪ್ಯಾನಲ್ಲಿ ಅಷ್ಟು ಇದರಲ್ಲಿ ಬಿಫೋರ್ ಆ್ಯಂಡ್ ಆಫ್ಟರ್. ಅದು ತಮಿಳ್ನಾಡು ಪೊಲೀಸರು. ನಮ್ಮ ಶಂಕರ್ ಬಿದ್ರಿ ಸಾಹೇಬ್ರು ಅವ್ರ ಅಂಟ್ರಲ್ಲಿ ಒಂದು 45 ಹೋಗಿದೆ. ಹೌದಾ? ಟೋಟಲ್ 183 ಜನ ಗ್ಯಾಂಗ್ ಇರುತ್ತೆ. ಅದರಲ್ಲಿ ಒಂದು 70-69 ಜನ ಅವರು ಇದಕ್ಕೆ ಇಡಾಕ್ತಾರೆ, ಟಾಡಾ ಅಲ್ಲಿ ಮತ್ತೆ ಇದರಲ್ಲಿ. ಇನ್ನೊಂದು 10 ಜನ ಅವ್ರು ಹೊಡೆದಾಕ್ತಾರೆ. 59 ಜನ 60 ಜನ ಅವ್ರು ಹೊಡೆದಾಕ್ತಾರೆ. ಲಾಸ್ಟಲ್ಲಿ
ಬಿದ್ರಿ ಸಾಹೇಬರು 93 96 ಅವ್ರು ಆಚೆ ಬರಬೇಕಾದ್ರೆ ಬರೀ 4 ಜನ ಮಾತ್ರ ಉಳಿದಿರ್ತಾರೆ. ಓಹೋ. ಚಂದ್ರೇಗೌಡ, ಸೇತುಕುಳಿ, ವೀರಪ್ಪನ್ 4 ಜನ ಮಾತ್ರ ಉಳಿದಿರ್ತಾರೆ. ಹೌದಾ, ಯಾರು ಇರೋದೇ ಇಲ್ಲ, ಎಲ್ಲನೂ ಟಾಡಾಲ್ ಹಿಡ್ದಾಕ್ಬಿಟ್ಟಿರ್ತಾರೆ, ಇಲ್ಲಾಂದ್ರೆ ಸಾಯಿಸಾಕ್ಬಿಟ್ಟಿರ್ತಾರೆ. ಅಷ್ಟೇ ಉಳಿದಿರ್ತಾರೆ. ಅದಾದ ಮೇಲೆ ಒಂದು ದೊಡ್ಡ ಗ್ಯಾಂಗ್ ಒಳಗಡೆ ಬರೋದೇ ಇದು. ಈ ಗ್ಯಾಂಗ್ 20 ಜನ TNRT TNL ಹುಡುಗರು. ಅಲ್ಲ, ಮತ್ತೆ ಅಷ್ಟು ಜನ 96 ಒಳಗಡೆ ಹೋದಾಗ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡುವಂತ ಆ ಟೈಮಲ್ಲಿ ಒಂದು 20 ಜನ ಇವರೇ ಬಂದು ಸೇರಿರ್ತಾರೆ. ಇದೇ ಗ್ಯಾಂಗ್ಗೆ ಅಣ್ಣವ್ರನ್ನ ಕಿಡ್ನಾಪ್ ಮಾಡೋಕ್ಕೆ ಹೇಳ್ಕೊಡೋದು. ನೀವು ಏನು ಈ ಫೋಟೋಸ್ ನೋಡಿದ್ರಲ್ಲ, ಇದು TNRT TNL ಇವು ಈ ಗ್ಯಾಂಗ್ಗೆ. ಅಣ್ಣವ್ರನ್ನ ಕಿಡ್ನಾಪ್ ಮಾಡಿದ್ದೆ ಅವ್ನಿಗೆ ಮುಳುಗಾಯ್ತು ಅಂತ ಅನ್ಸುತ್ತೆ. ಇಲ್ಲ, ಅದು ಅವನ ಹತ್ರ ಏನು ಇರಲಿಲ್ಲ. ಅವನ ಹತ್ರ ದಟ್ಸ್ ವಾಟ್, ಬ್ರೋಕ್ ಆಗಿದ್ದ. ಅವನ್ನ ಅದೇ ಈ ಕ್ಯಾರೆಕ್ಟರ್ಗಳು ಹೋಗಿ ಅವನ್ನ ಉಸ್ಪೆತ್ತಿ ಅವನಿಗೆ ಸ್ವಲ್ಪ ಕೀ ಕೊಟ್ಟು ಅಣ್ಣವ್ರನ್ನ ಇದು ಕತೆ. ಆ ಸಂದರ್ಭದಲ್ಲಿ ಬಹಳ ಚರ್ಚೆ ಆಗುತ್ತೆ. 20 ಕೋಟಿ ಕೊಟ್ಟರು ಅನ್ನೋ. 20 ಅಲ್ಲ 50 ಕೋಟಿ. 50 ಕೋಟಿ, ಹೌದು. ಅದರಲ್ಲಿ ಸಿದ್ಧಾರ್ಥ್ ತುಂಬ ಕೊಟ್ಟಿದ್ದಾರೆ, DK ಶಿವಕುಮಾರ್ ಕಳಿಸಿದ್ದಾರೆ, RV ದೇವರಾಜು ಕೊಟ್ಟಿದ್ದಾರೆ. ಅದಾದ್ಮೇಲೆ ಸುಮಾರು ಜನ ಕಲೆಕ್ಟ್ ಮಾಡಿ, ಸುಮಾರು ಜನ ಅವ್ರವ್ರಿಗೆ ಆದಷ್ಟು ಅವ್ರ ಕೈಲಿ ಆದಂಥ ಸಹಾಯಗಳು ಮಾಡಿದ್ದಾರೆ. ಸರ್ಕಾರ ಹೆಂಗೆ ಕೊಡುತ್ತೆ ದುಡ್ಡು? ಸರ್ಕಾರ ಕೊಡಲೂಬಾರ್ದು. ಸರ್ಕಾರ ಏನಿದ್ರು ನಿಮಗೆ ಕೋರ್ಟಲ್ಲಿ ಹೆಲ್ಪ್ ಮಾಡ್ಬೋದು, ಇದರಲ್ಲಿ ಹೆಲ್ಪ್ ಮಾಡ್ಬೋದು. ಸರ್ಕಾರದ್ದು ಯಕ್ಷಕರಿಂದ, ನೀವು ಸ್ಟೇಟ್ ಯಕ್ಷಕರಿಂದ ₹1 ಕೊಡೋಕ್ಕೆ ಬರಲ್ಲ. ಈ ಥರದ್ದು ಈ ಸಿದ್ಧಾರ್ಥ್ ಅರೇಂಜ್ ಮಾಡಿದ್ದು ದುಡ್ಡು ಪಾಪ ಸುಮಾರು ಜನ ಅರೇಂಜ್ ಮಾಡಿದ್ರು ಬಿಡಿ. ಅವಾಗ ಸುಮಾರು ಜನ ಅರೇಂಜ್ ಮಾಡಿ ದುಡ್ಡು ಕೊಟ್ಟಿದ್ದಾರೆ. ರಾಕ್ಲಿನೂ ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ. ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ. ಅಂದ್ರೆ ದೊಡ್ಡ ಕಲಾವಿದ ಅನ್ನೋ ಒಂದು ಇದು ಕೂಡ ಏನಿರಲ್ಲ ಅದ್ರಲ್ಲಿ, ಕನ್ಸೆಷನ್ಸ್ ಆ ಥರದ್ದು ಏನಿರಲ್ಲ. ಆದಾಗ ಅವ್ನು ಹಿಡ್ಕೊಂಡು ಹೋಗಿದ್ದಕ್ಕೆ ಅಷ್ಟು ದುಡ್ಡು ಕಲೆಕ್ಟ್ ಮಾಡಿರೋದು. ಇಲ್ಲಾಂದ್ರೆ ಅಷ್ಟು ದುಡ್ಡು ಯಾರು ಕೊಡ್ತಿದ್ರು? ಈ ಅಣ್ಣವ್ರ ವಿಚಾರ ಆಗ್ಲೇ ಹೇಳ್ತಿದ್ರಲ್ಲ, ನಾನು ಮರ್ತೆ. ಅಣ್ಣವ್ರನ್ನ 3 ದಿನ ಆದ್ಮೇಲೆ ಭೇಟಿ ಮಾಡ್ತೀನಿ. ಹೌದು. ಅಣ್ಣವ್ರನ್ನ ಕಾನ್ವರ್ಸೇಷನ್ ಏನಿತ್ತು ಅಂತ. ಈಗ ಅಣ್ಣವರು ಅಯ್ಯೋ ಅದೊಂದು ದೇವ್ರು ಬಿಡಿ, ಹೌದಾ ಅಂತಾರೆ ಅಷ್ಟೇ ಅಣ್ಣವರು. ಯಾಕಂದ್ರೆ ನಾವು ಅವರು ಯಾರಿವನು ಟೈಮಲ್ಲಿ ಊಟಿಲಿ ಹೊಡೆದಿರ್ತಾರೆ. ಕರೆಕ್ಟ್. ಆ ತಲೆ ಎಲ್ಲ ಆಗಿರುತ್ತೆ. ಅದೆಲ್ಲ ಆದ್ಮೇಲೆ ಅವರು ಇದ್ರಲ್ಲಿ ಇರ್ತಾರೆ. ಎಲ್ಲಿ ಫಾರ್ಮಲ್ಲಿ, ಅಪ್ಪು ಫಾರ್ಮ್, ಪುನೀತ್ ಫಾರ್ಮ್ ಇರ್ತಲ್ಲ, ಗೊತ್ತಲ್ಲ, ಬಿಡದಿ ಹತ್ರ. ಕರೆಕ್ಟ್. ಅಲ್ಲಿ ಮನೇಲಿ ಇರ್ತಾರೆ. ಅಲ್ಲಿಗೆ ಹೋಗ್ತೀವಿ ನಾವು ಸೈಕಲಲ್ಲಿ. ಇಲ್ಲಿಂದ ಸೈಕಲ್ ಹೊಡ್ಕೊಂಡು ಹೋಗ್ತೀವಿ. ಅಷ್ಟೊತ್ತಿಗೆ ಆಲ್ರೆಡಿ ನನಗೊಂದು ಸ್ವಲ್ಪ ಆಕ್ಸಿಡೆಂಟ್ ಆಗ್ಬಿಟ್ಟಿರುತ್ತೆ. ಇನ್ನೊಬ್ಬ ಜೊತೆಲಿ ಕುತ್ಕೊಂಡು ಹೋಗಿರ್ತೀನಿ. ಅಲ್ಲಿ ಹೋದಾಗ ಅಣ್ಣವರು, ನಾವು ಹೋದಾಗ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಅವ್ರು ಯಾರು ಬಂದರೂ ಎದ್ದು ನಿಂತ್ಕೊಳ್ತಾರೆ, ನಮಸ್ಕಾರ ಮಾಡಿ. ಅದಾದ್ಮೇಲೆ ನನಗೆ ಇದೆಲ್ಲ ತೋರಿಸ್ತಾರೆ, ನೋಡಿ ಹೆಂಗೆ ಹೊಡೆದ್ಬಿಟ್ಟಿದ್ದಾರೆ ಅಂತ. ಬೆನ್ನೆಲ್ಲ ತೋರಿಸ್ತಾರೆ, ಬೆನ್ನು ಹೊಡೆದ್ಬಿಟ್ಟಿದ್ದಾರೆ, ತಲೆಗೆ ಹೊಡೆದ್ಬಿಟ್ಟಿದ್ದಾರೆ. ಓಪನ್ ಆಗ್ಬಿಡುತ್ತೆ ಆಲ್ಮೋಸ್ಟ್. ಆಲ್ ಚೈನಲ್ಲಿ ಹೊಡೆದಿರೋದು, ಸೈಕಲ್ ಚೈನಲ್ಲಿ. ಯಾರಿವನು? 84, 83. ರಾಘಣ್ಣ ಕೂಡ ಅದೇ ಕತೆ ಹೇಳಿದ್ರು. 84, 83 ಅನ್ಸುತ್ತೆ, ಇಲ್ಲ 85 ಮ್ಯಾಕ್ಸಿಮಮ್ ಅಷ್ಟೇ. ನೀವು ಅವಾಗ ಅವ್ರ ಮನೆಗೆ ಹೋಗಿದ್ರಿ? ರಾಜ್ಕುಮಾರ್ ಸಂಘದಲ್ಲಿ ಗೋಕಾಕ್ ಹೋರಾಟ. ನಾವು ಇಲ್ಲಿ ಕನ್ನಡ ಫ್ಲಾಗ್ ಹಾಕಿರೋದು ನಾನೇ. 20 ಇದಕ್ಕೆ ಮುಂಚೆ ಪುಲಕೇಶಿ ಡಾಕ್ಟರ್ ರಾಜ್ಕುಮಾರ್ ಸಂಘ ಅಂತ ನಾವೇ ಮಾಡಿದ್ದೀವಿ. ಸೊ ಆಗ ಈ ಫ್ಲಾಗ್ ಹಾಕಿ 25 ವರ್ಷ ಆಯ್ತು. ಫ್ಲಾಗ್ ಅಂತ ಈ ಫ್ಲಾಗ್ ಹಾಕಿ ನಿಮ್ಮ ಮನೆಯ ಲ್ಯಾಂಡ್ ಮಾರ್ಕ್ ಆಕ್ಚುಲಿ. ಸೊ ಆಗ ಅಣ್ಣವರು ತಮಿಳ್ನಾಡಲ್ಲಿ ಆಗಿದ್ದನ್ನು ನಿಮ್ಮ ಹತ್ರ ಹೇಳಿ. ಊಟಿಲಿ ಸರಿ, ಅದೇ ಊಟಿ ಆಯ್ತು, ತಮಿಳ್ನಾಡೆ ಬರ. ಯಾರಿವನು ಶೂಟಿಂಗ್ ಟೈಮಲ್ಲಿ ಇದು ಈ ಮಧ್ಯದಲ್ಲಿ ಒಂದು ನೀವು ಗೌರಿ ಲಂಕೇಶ್ ಅವ್ರದ್ದು ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡೆ. ಓಕೆ. ಯಾಕಂದ್ರೆ ನಾನು ಬಾಡಿನೆಲ್ಲ ನೋಡಿದ್ನಲ್ಲ. ನಿಮ್ಗೆ ಆಫ್ ಬೇಕ್ಡ್ ಇದ್ರೆ ಮಾಡಕ್ಕೆ ಹೋಗ್ಬಾರ್ದು. ಏನು ಆಫ್ ಬೇಕ್ಡ್ ಅಂದ್ರೆ ಸತ್ಯನ ಅರ್ಧ ಆ ಕಡೆ ಈ ಕಡೆ ಗೊತ್ತಿಲ್ಲದೆ ಇರೋ ಸತ್ಯನೇ ಆದ್ರೆ ಪೊಲೀಸವ್ರಿಗೂ ಕನ್ಫ್ಯೂಷನ್. ಹೆಲ್ಮೆಟ್ ಹಾಕೊಂಡು ಬಂದು ಹೊಡೆದ ಅಂತ. ಕರೆಕ್ಟ್. ಅವ್ನು ನಾಮ ಹಾಕೊಂಡಿದ್ದ ಅಂತಾರೆ ಒಂದ್ಸರಿ. ಹೆಲ್ಮೆಟ್ ಹಾಕೊಂಡ್ರೆ ಹಿಂಗೆ ನಾಮ, ಹೆಲ್ಮೆಟ್ ಮೇಲೆ ನಾಮ ಹಾಕೊಳಕ್ಕಾತ? ಎಲ್ಲಿ ನೋಡಿ ಅದು ತುಂಬ ಕನ್ಫ್ಯೂಷನ್ ಸ್ಟೇಟಸ್. ಎಲ್ಲ ಕ್ಲಮ್ಸಿ ಮಾಡಿ ಇಟ್ಬಿಟ್ಟಿದ್ದಾರೆ, ಯಾರು ನೋಡೇ ಇಲ್ಲ ಕ್ಯಾರೆಕ್ಟರ್ನ. ಈಗ ನಾಮ ಅನ್ನೋದಕ್ಕೆ ಯಾರೋ ಹಿಂದೂ ಅನ್ಬೇಕು, ಹೆಲ್ಮೆಟ್ ಮುಚ್ಚಿತ್ತು ಅಂದ್ರೆ ಯಾರು ಅಂತ ಗೊತ್ತು. ಬಿಕಾಸ್ ಐ ವಾಸ್ ಆಲ್ಸೋ ವೆರಿ ಕ್ಲೋಸ್ ಟು ಗೌರಿ. ನಾನು, ಪ್ರಕಾಶ್ ರಾಜು ಮತ್ತು ಇಂದ್ರಜಿತ್ ಲಂಕೇಶು, ಆಮೇಲೆ ಅವ್ರ ಪೇಪರ್ ಇರ್ಬೇಕಾದ್ರೆ ಅವ್ರು ಮೇಡಮ್ ರೆಗ್ಯುಲರಾಗಿ ಭೇಟಿ ಮಾಡ್ತಿದ್ದೆ ನಾನು. ಓಕೆ. ನನ್ನ ಕಂಡ್ರೆ ತುಂಬ ಇಷ್ಟ ಅವ್ರು. ಹೆಂಗೆ ಹೇಳೋದು, ನಾನು ಹೋಗಿ ಬಾಡಿ ಮಾರ್ಚಲ್ಲೇ ಹೋಗಿ ಬಾಡಿ ನೋಡಿದೆ, ಬುಲೆಟ್ಸ್ ಎಲ್ಲ ಎಲ್ಲಿ ಇಳಿದಿದೆ ಏನು. ಹೌದಾ? ಐ ವಾಸ್ ದೇರ್ ಇಮ್ಮಿಡಿಯೇಟಾಗಿ. ಅರ್ಲಿ ಮಾರ್ನಿಂಗ್ 5 o'clock 4 o'clock 5:30 ಏನು ಹೋಗ್ಬಿಟ್ಟೆ. ಹೋಗಿ ಇನ್ನೂ ಏನು ಬಿಚ್ಚೇ ಇರಲಿಲ್ಲ, ಎಲ್ಲ ಹಂಗೆ ಪೋಸ್ಟ್ ಮಾರ್ಟಮ್ ಆಗಿದ್ರು. ಅದಕ್ಕೆ ಮುಂಚೆನೇ ಬಾಡಿ ಬುಲೆಟ್ಸ್ ಎಲ್ಲ ನೋಡಿದೆ ನಾನು. ಇಂದ್ರಜಿತ್ ಲಂಕೇಶ್ ಜೊತೆಲಿ ಇದ್ದಲ್ಲ.
ಅವರು ಅಬ್ಜೆಕ್ಷನ್ ಮಾಡಿದ್ರಲ್ವಾ ಆ ಟೈಮಲ್ಲಿ? ಅದಾದ್ಮೇಲೆ ಮಾಡಿದ್ರು, ಅವ್ರಿಗೆ ಗೊತ್ತಿರಲಿಲ್ಲ ನಾನು ಮಾಡ್ತೀನಿ ಅಂತ. ಮಾಡ್ತೀರಿ ಅಂತ ಗೊತ್ತಾದಾಗ ಅವರು 10 ಕೋಟಿಗೆ ಕೇಸ್ ಹಾಕಕ್ಕೆ ಬಂದರು ಅವ್ರ ಮನೆಯವರು. ಅವರು ಬಟ್ ಈಸ್ ವೆರಿ ಕ್ಲೋಸ್ ಟು ಮೀ. ಬಟ್ ಅವ್ರು ಮಾಡ್ತಾರೆ, ಅವರು ಮಾಡಲ್ಲ, ಬೇರೆಯವ್ರನ್ನೂ ಮಾಡಕ್ಕೆ ಬಿಡಲ್ಲ. ಅವ್ರು ಮಾಡಿದ್ರೆ ಅದು ಅವ್ರ ಪರ ಮಾಡ್ಕೊಳ್ತಾರೆ. ಓಕೆ. ನಮ್ಮಂಥವ್ರು ಮಾಡಿದಾಗ ಅದು ಆ್ಯಕ್ಚುಲಿ ನಾವು ಏನಂದರೆ, ನಾನು ಯಾರ ಸೈಡ್ಸು ತೊಗೋಬಾರ್ದು ಅಂತ. ನಾವು ಜರ್ನಲಿಸ್ಟ್ ಥರ ಇರ್ಬೇಕು. ನಾವು ಸೈಡ್ ತೊಗೊಂಡು ನಾನು ಜಡ್ಜ್ಮೆಂಟ್ ಕೊಡ್ಬೇಕಲ್ಲಿ. ಹಾಂ, ಏನು ನಡೀತೋ ಸತ್ಯನ ಮಾತ್ರ ಹೇಳ್ಬೇಕಷ್ಟೇ. ನಾವು ವಿ ಆರ್ ನಾಟ್ ದೇರ್ ಟು ಟೇಕ್ ಎನಿ ಸೈಡ್ಸ್ ದೇರ್. ವಿ ಆರ್ ನಾಟ್ ಗೋಯಿಂಗ್ ಟು ಗಿವ್ ಎನಿ ಜಡ್ಜ್ಮೆಂಟ್ ದೇರ್. ಅವತ್ತು ಅಷ್ಟು ಗಂಟೆಗೆ ಇದು ನಡೀತು ಅಂತ ಮಾತ್ರ ಹೇಳ್ಬೋದು ಅಷ್ಟೇ. ಡೈಲಿ ಮಾಧ್ಯಮ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ನೋಡಿ, ಸಬ್ಸ್ಕ್ರೈಬರ್ಸ್ ಆಗಿ. ಆಮೇಲೆ ಕನ್ನಡ ಚಾನಲ್ಗಳನ್ನ, ಈ ಥರ ಯೂಟ್ಯೂಬ್ ಚಾನಲ್ಗಳನ್ನ ಎನ್ಕರೇಜ್ ಮಾಡಿ ಅಂತ ಹೇಳೋಕ್ಕೆ ಆಸೆ ಪಡ್ತೀನಿ. ಡೈಲಿ ಮಾಧ್ಯಮ.